ನೀನು ಇಂಚರಾನೇನಾ ಅಂತ ನನಗ್ ನಂಬೋಕೆ ಆಗ್ತಿಲ್ಲ. ಮುಂಚೆ ಹೇಗಿದ್ದೆ ನೀನು? ಈಗ ಅದ್ ಹೇಗ್ ನಾಚ್ಕೆ, ಮಾನ, ಮರ್ಯಾದೆ ಮೂರು ಬಿಟ್ಟೋಳ್ ತರ ಆಡ್ತಿದ್ಯಾ? ನೀನು ಅಮೆರಿಕದಲ್ಲಿ ಆರಾಮಾಗಿದ್ದೆ ಅಲ್ವಾ? ಇಲ್ಲಿ ನನ್ ಪರಿಸ್ಥಿತಿ ಹೇಗಾಗಿತ್ತು ಅಂತ ಚೂರಾದ್ರೂ ಕಲ್ಪನೆ ಇದ್ಯಾ ನಿನ್ಗೆ? ನಿನ್ ನೆನ್ಪಲ್ಲೇ ಊಟ ತಿಂಡಿ ಬಿಟ್ಟು ಆಫೀಸು ಕೆಲ್ಸ ಯಾವ್ದ್ರ ಬಗ್ಗೆನೂ ಗಮನ ಇಲ್ದೆ ಇರೋವಾಗ ದೀಪಿಕಾ ಹಗ್ಲು ರಾತ್ರಿ ಅಂತ ಲೆಕ್ಕಿಸ್ದೆ ನನ್ನನ್ನ ನೋಡ್ಕೊಂಡ್ಲು. ನಿನ್ ಬಗ್ಗೆ ಅವಳು ಯಾವತ್ತೂ ಒಂದೇ ಒಂದ್ ಕೆಟ್ಟ ಮಾತಾಡ್ಲಿಲ್ಲ. ನಮ್ ಎಂಗೇಜ್ಮೆಂಟ್ಗೆ ನಿನ್ನನ್ ಕರಿಬೇಕು ಅಂತ ಅವಳೇ ನಿನ್ ಪಪ್ಪಂಗೆ ರಿಕ್ವೆಸ್ಟ್ ಮಾಡ್ಕೊಂಡ್ಲು. ಈ ಕಾರಣದಿಂದಾದ್ರೂ ನೀನು ಮನೆಗ್ ವಾಪಸ್ ಬರೋ ಹಾಗಾಗ್ಲಿ ಅನ್ನೋದು ಅವಳ ಗುಡ್ ಇಂಟೆನ್ಷನ್ ಆಗಿತ್ತು. ನೀನೇನೋ ಯಾವನ್ ಜೊತೆನೋ ಮಲಗಿ ಆರಾಮಾಗ್ ಹೊರಟೋದೆ. ಆದ್ರೆ ನೀನ್ ಕೊಟ್ಟಿರೋ ನೋವಿಂದ ಆಚೆ ಬರೋಕೆ ನನಗ್ ಹೆಲ್ಪ್ ಮಾಡಿದ್ದು ದೀಪಿಕಾ. ಅವಳ ಬಗ್ಗೆ ಏನಾದ್ರೂ ಮಾತಾಡೋಕ್ ಬಂದ್ರೆ ನಾನ್ ಸುಮ್ನಿರಲ್ಲ ಅಂತ ಹೇಳ್ದ. ಇನ್ನ ಮಯೂರ್ ಬಾಯಿಂದ ಒಂದೇ ಒಂದ್ ಮಾತ್ ಕೇಳೋಕು ಇಷ್ಟಪಡ್ದೆ ಇಂಚರ, ಮುಗೀತಾ? ಡನ್? ಹೊರಡು ಇಲ್ಲಿಂದ. ಐ ಡೋಂಟ್ ವಾಂಟ್ ಟು ಲಿಸನ್ ಟು ಯು ಎನಿಮೋರ್ ಅಂತ ಹೇಳಿದ್ಲು. ಆಗ ಮಯೂರ್ ಕೋಪದಿಂದ, ಇಂಚರ, ನೀನ್ ಮಾಡಿರೋ ಕೆಲ್ಸಕ್ಕೆ ಸ್ವಲ್ಪನಾದ್ರೂ ನಾಚಿಕೆ ಪಟ್ಕೋ. ಇಷ್ಟು ವರ್ಷ ಒಬ್ಳೇ ಇದ್ದು ನಿನಗೆ ಬುದ್ಧಿ ಬಂದಿರತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ನೀನು ಅಮೆರಿಕಾಗ್ ಹೋಗಿ ಇನ್ನೂ ಜಾಸ್ತಿ ಹಾಳಾಗಿದ್ಯಾ ಅಂದ. ಅದಕ್ಕೆ ಇಂಚರ, ನಿನಗಿಷ್ಟು ವರ್ಷದಲ್ಲಿ ಸತ್ಯ ಗೊತ್ತಾಗತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ನಿನಗೆ ಬುದ್ಧಿ ಇದ್ರೆ ತಾನೆ. 6 years ಬ್ಯಾಕ್ ಹೇಗೆ ಬ್ರೇನ್ ವಾಶ್ಡ್ ಆಗಿದ್ಯೋ ಈಗ್ಲೂ ಹಾಗೇ ಇದ್ಯಾ. ಸೊ ಪ್ಲೀಸ್ ಲೆಟ್ಸ್ ಎಂಡ್ ದಿಸ್ ಡಿಸ್ಕಷನ್ ಅಂತ ತನ್ನ ಸಿಟ್ಟನ್ನ ಕಂಟ್ರೋಲ್ ಮಾಡ್ಕೊಂಡು ನಗ್ತಾ ಹೇಳಿದ್ಲು. ಅವಳ ಮಾತ್ ಕೇಳಿ ಮಯೂರ್, ಹೀಗ್ ಹೇಳೋಕೆ ನಾಚಿಕೆ ಆಗಲ್ವಾ ನಿನಗೆ? ತಪ್ಪು ಮಾಡಿರೋದು ಅಲ್ದೆ ಆಟಿಟ್ಯೂಡ್ ಬೇರೆ. ರಂಗನಾಥ್ ಅಂಕಲ್, ದೀಪಿಕಾ ಇನ್ನೂ ನಿನ್ ಬಗ್ಗೆ ಯೋಚಿಸ್ತಿದ್ದಾರೆ ಅಂದ್ರೆ ಅದು ನಿನ್ ಪುಣ್ಯ. ತಿಳ್ಕೊ. ನೀನು ನಿನ್ ಲೈಫ್ ಮತ್ತೆ ಶುರು ಮಾಡ್ಲಿ, ಚೆನ್ನಾಗಿರ್ಲಿ, ಪುಟ್ ಮಗು ಕಟ್ಕೊಂಡು ಒದ್ದಾಡೋದ್ ಬೇಡ ಅಂತ ಅವರು ವಿಶ್ ಮಾಡ್ತಿದ್ದಾರೆ. ಅದಕ್ಕೆ ಅವರು ಕರುಣಾಕರನ್ ಜೊತೆ ನಿನ್ ಮದ್ವೆ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದಾರೆ. ಇಲ್ಲ ಅಂದ್ರೆ ತಂದೆ ಇಲ್ದೇ ಇರೋ ಮಗು ತಾಯಿ ಆಗಿರೋ ನಿನ್ನನ್ನ ಯಾರ್ ಮದ್ವೆ ಆಗ್ತಾರೆ? ಮದ್ವೆ ಆಗೋದು ಹಾಗಿರ್ಲಿ, ನಿನ್ ಮುಖ ನೋಡೋಕು ಅಸಹ್ಯ ಪಡ್ತಾರೆ ಅಂತ ವ್ಯಂಗ್ಯವಾಗಿ ಹೇಳಿ ಮತ್ತೆ ಇಂಚರಾಗೆ ಅವಮಾನ ಮಾಡೋಕ್ ನೋಡ್ದ. ಸಾಕು, ನವ್ ಲೀವ್. ಮಯೂರ್, ಐ ಸೆಡ್ ಗೆಟ್ ಔಟ್ ಫ್ರಮ್ ಮೈ ಹೌಸ್ ಅಂತ ಹೇಳಿ ಇಂಚರ ಡೋರ್ ಕ್ಲೋಸ್ ಮಾಡಿದ್ಲು. ಒನ್ ಟೈಮ್ನಲ್ಲಿ ಪ್ರಾಣಕ್ಕಿಂತ ಜಾಸ್ತಿ ಪ್ರೀತಿಸ್ತಿದ್ದ ವ್ಯಕ್ತಿನೇ ಇವತ್ತು ತನ್ನ ಎನಿಮಿ ಆಗ್ತಾನೆ ಅಂತ ಅವಳು ಅನ್ಕೊಂಡೇ ಇರ್ಲಿಲ್ಲ. ಅವಳ ಮನಸ್ಸಲ್ಲಿ ನನ್ ಹೆತ್ ಅಪ್ಪನೇ ನನ್ ಲೈಫ್ ಹಾಳ್ ಮಾಡೋಕೆ ತುದಿಗಾಲಲ್ಲಿ ನಿಂತಿರುವಾಗ ಇವನ್ ಯಾವ್ ಲೆಕ್ಕ ಅಂತ ಅನ್ಕೊಂಡು ಭಾರವಾದ ನಿಟ್ಟುಸಿರ್ಬಿಟ್ಲು. ಅವಳು ಎಷ್ಟ್ ಮೈಂಡ್ ಕೂಲ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ರು ಮಯೂರ್ ಮತ್ತೆ ಮನೆ ಒಳಗಡೆ ಬರೋಕೆ ಪ್ರಯತ್ನ ಪಟ್ರೆ ಅನ್ನೋ ಭಯ ಇನ್ನೂ ಹಾಗೆ ಇತ್ತು. ಈ ಟೈಮಲ್ಲೂ ಅವಳಿಗೆ ತನಗಿಂತ ಜಾಸ್ತಿ ಆರ್ಯನ್ ಬಗ್ಗೆನೆ ಟೆನ್ಷನ್ ಆಗ್ತಿತ್ತು. ಡೋರ್ ಕ್ಲೋಸ್ ಆಗ್ತಿದ್ದ ಹಾಗೆ ಮಯೂರ್ ಸಿಟ್ಟಿಂದ ಪದೇ ಪದೇ ಬಾಗಿಲ್ ಬಡಿತಿದ್ದ. ಅವನ್ ಕೋಪ ಹುಚ್ಚತನ ಆಗಿ ಬದ್ಲಾಗಿತ್ತು. ಅವನ್ ಬಾಗಿಲ್ ಬಡಿಯೋ ಸೌಂಡ್ಗೆ ಇಂಚರ ಭಯ ಇನ್ನೂ ಹೆಚ್ಚಾಗಿ, ಹೀಗೇನ್ ಮಾಡ್ಲಿ ನಾನು? ಪೊಲೀಸರಿಗೆ ಕಾಲ್ ಮಾಡ್ಲಾ ಬೇಡ್ವಾ ಅಂತ ಅವಳು ಯೋಚಿಸ್ತಾ ಇದ್ಲು. ಆರ್ಯನ್ ಮುಂದೆ ಧೈರ್ಯವಂತೆ ತರ ತೋರಿಸ್ಕೊಂಡ್ರು ಒಳಗೊಳಗೆ ಅವಳಿಗೆ ತುಂಬಾ ಹೆದರಿಕೆ ಆಗ್ತಿತ್ತು. ಅವಳಿಗೆ ಈ ತರ ಎಕ್ಸ್ಪೀರಿಯನ್ಸ್ ಹಿಂದೆ ಯಾವತ್ತೂ ಆಗಿರ್ಲಿಲ್ಲ. ಈ ಕಡೆ ಆರ್ಯ ಒಳಗಡೆ ರೂಮ್ನಲ್ಲಿ ಬಂದ್ ಕೂತಿದ್ರು. ಅವನಿಗೆ ಮಯೂರ್ ತನ್ನ ಫ್ರೆಂಡ್ಗೆ ತೊಂದರೆ ಕೊಡ್ತಿರೋದಂತೂ ಅರ್ಥ ಆಗಿತ್ತು. ಅವನ್ಗೆ ಕೋಪ ಬಂದ್ರು ಈ ವಿಷಯದಲ್ಲಿ ತಾನು ಫ್ರೆಂಡ್ಗೆ ಜಾಸ್ತಿ ಏನೂ ಹೆಲ್ಪ್ ಮಾಡೋಕಾಗಲ್ಲ ಅಂತ ಅನ್ಸಿ ಅವನು ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಂಡ. ಸ್ವಲ್ಪ ಹೊತ್ತಾದ್ಮೇಲೆ ಡೋರ್ ಆಚೆ ಸೈಲೆಂಟ್ ಆಗಿದ್ ಕೇಳಿ ಮಯೂರ್ ಹೊರಟೋಗಿದ್ದಾನೆ ಅಂತ ಇಂಚರಾಗೆ ಕನ್ಫರ್ಮ್ ಆಯ್ತು. ಅವಳು ಡೀಪ್ ಬ್ರೆತ್ ತಗೊಂಡು ಮುಖದಲ್ಲಿ ನಗು ತಂದ್ಕೊಂಡು ಬೆಡ್ರೂಮ್ ಕಡೆ ಹೋದ್ಲು. ಫ್ರೆಂಡ್ ಅಂತ ಕರ್ದ. ಅವನ್ ಸ್ವೀಟ್ ವಾಯ್ಸ್ ಇಗ್ನೋರ್ ಮಾಡೋಕೆ ಅವಳಿಗೆ ಸಾಧ್ಯ ಆಗ್ಲಿಲ್ಲ. ನಿಂಗ್ ಬೇಜಾರಾಗಿದೆ ಅಲ್ವಾ? ಆರ್ ಯು ಹೈಡಿಂಗ್ ಫ್ರಮ್ ಮೀ ಅಂತ ಆರ್ಯ ಮುದ್ದಾಗ್ ಕೇಳ್ತಾ ಇಂಚರ ಪಕ್ಕದಲ್ಲಿ ಬಂದ್ ಕೂತ್ಕೊಂಡ. ಆಗ ಅವಳು ಹೇಗೋ ತನ್ನ ಫೀಲಿಂಗ್ಸ್ನ ಸಪ್ರೆಸ್ ಮಾಡ್ಕೊಂಡು, ಹಾಗೇನಿಲ್ಲ ಆರ್ಯ, ಐ ಆಮ್ ಗುಡ್ ಅಂದ್ಲು. ಅದಕ್ಕೆ ಅವನು, ಫ್ರೆಂಡ್, ಐ ನೋ ನಾನಿದ್ರಲ್ಲಿ ನಿನ್ಗೆ ತುಂಬಾ ಹೆಲ್ಪ್ ಮಾಡಕ್ಕಾಗಲ್ಲ ಬಿಕಾಸ್ ಐ ಆಮ್ ನಾಟ್ ದಟ್ ಬಿಗ್, ಬಟ್ ನಾವು ಇನ್ಯಾರ್ದಾದ್ರೂ ಹೆಲ್ಪ್ ತಗೋಬೋದಲ್ವಾ ಅಂತ ಕೇಳ್ದ. ಆರ್ಯ, ವಿ ಡೋಂಟ್ ನೀಡ್ ಎನಿ ಹೆಲ್ಪ್ ಅಂತ ಹೇಳಿ ಇಂಚರ ಮಾತ್ ಮರ್ಸೋಕ್ ನೋಡಿದ್ಲು. ಆದ್ರೆ ಫ್ರೆಂಡ್, ಕೂಲ್ ಅಂಕಲ್ ನಮ್ಗೆ ಹೆಲ್ಪ್ ಮಾಡೋಕೆ ಯಾವಾಗ್ಲೂ ರೆಡಿ ಇರ್ತಾರೆ. ಸೊ ನಾವು ಈ ಸಲನೂ ಅವ್ರ ಹತ್ರ ಹೇಳಿದ್ರೆ
ಅಂತ ಆರ್ಯ ಹೇಳ್ತಿದ್ದ ಹಾಗೆ ಇಂಚರ, ಆರ್ಯ ಸ್ಟಾಪ್, ಅವ್ರ ಹತ್ರ ಪದೇ ಪದೇ ಹೆಲ್ಪ್ ತಗೋಬಾರ್ದು ಅಂತ ನಾನು ತುಂಬಾ ಸಲ ಡಿಸ್ಕಸ್ ಮಾಡಿದೀನಿ ನಿನ್ ಜೊತೆ. ಅವರು ನಿನ್ ಫ್ರೆಂಡ್ ಅಷ್ಟೇ, ಡ್ಯಾಡಿ ಅಲ್ಲ. ಇದನ್ನ ನೀನ್ ಅರ್ಥ ಮಾಡ್ಕೊಳ್ಳೇಬೇಕು. ನಾವು ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಅವ್ರಿಗೆ ತೊಂದರೆ ಕೊಡೋದು ಚೆನ್ನಾಗಿರಲ್ಲ ಅಂತ ಗದ್ರದ್ಲು. ಅವಳ ಮಾತು ಒಪ್ಕೊಳ್ಳೋಕೆ ಆರ್ಯ ತಯಾರಿಲ್ದೆ ಸ್ಯಾಡ್ ಫೇಸ್ ಮಾಡ್ಕೊಂಡು, ಆದ್ರೆ ನಮ್ಗೆ ಹೆಲ್ಪ್ ಮಾಡೋಕೆ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಅಂತ ಕೇಳ್ದ. ಆಗ ಅವಳು, ಆರ್ಯ ಇನಫ್, ನೋ ಮೋರ್ ಡಿಸ್ಕಷನ್ ಆನ್ ದಿಸ್ ಅಂತ ಹೇಳಿ ತಾನ್ ಕೂತಲ್ಲಿಂದ ಎದ್ ನಿಂತ್ಲು. ಅವನ್ ಮಾತು ಇಂಚರ ಒಪ್ದೇ ಇದ್ದಿದ್ರಿಂದ ಅವನ್ ಸೀಕ್ರೆಟ್ ಆಗಿ ಕೂಲ್ ಅಂಕಲ್ಗೆ ಕಾಲ್ ಮಾಡದೆ ಬೇರೆ ದಾರಿ ಇರ್ಲಿಲ್ಲ. ಆರ್ಯ, ಐ ಆಮ್ ಗೋಯಿಂಗ್ ಟು ಸ್ಟಡಿ, ಡು ಯು ವಾಂಟ್ ಯುವರ್ ಬುಕ್ಸ್ ಅಂತ ಇಂಚರ ಸ್ಟಡಿ ಟೇಬಲ್ ಮೇಲೆ ಕೂರ್ತಾ ಕೇಳಿದ್ಲು. ಎಸ್ ಅಂತ ಆರ್ಯ ಹೆಡ್ ಶೇಕ್ ಮಾಡಿ ಹೇಳಿ ತನ್ನ ಸ್ಟೋರಿ ಬುಕ್ಸ್ ತಗೊಂಡು ಬೆಡ್ ಮೇಲೇನೆ ಕೂತ್ಕೊಂಡ. ಆದ್ರೆ ಅವನ್ ಗಮನ ಪೂರ್ತಿ ಇಂಚರ ಮೊಬೈಲ್ ಮೇಲೇನೆ ಇತ್ತು. ಅವಳು ನಿದ್ದೆ ಹೋಗ್ತಿದ್ದ ಹಾಗೆ ಅವಳ ಫೋನ್ನಿಂದ ಸಂಗಮಕ್ಕೆ ಕಾಲ್ ಮಾಡ್ಬೇಕು ಅಂತ ಅವನು ಕಾಯ್ತಿದ್ದ. ಈ ಕಡೆ ಇಂಚರ ಮನೆಯಿಂದ ವಾಪಸ್ ಬಂದ ಮಯೂರ್ ಸಿಟ್ಟಲ್ಲೇ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಹೊರಟ. ಅವನ್ ಕೋಪ, ಫ್ರಸ್ಟ್ರೇಷನ್ ಎರಡೂನು ಮಿಕ್ಸ್ ಆಗಿ ಕಾರ್ ಸ್ಪೀಡ್ ಜಾಸ್ತಿ ಆಗ್ತಾ ಇತ್ತು. ದೊಡ್ಡದಾಗಿ ಆ ಸಂಗಮ್ ಚಕ್ರವರ್ತಿ ತನ್ನ ಗಂಡ ಅಂತ ಸುಳ್ಳು ಹೇಳಿದ್ಲು. ಆ ಬ್ಲಡಿ ಆರ್ಯ ಪದೇ ಪದೇ ಅವನ್ನ ಡ್ಯಾಡಿ ಅಂತ ಕರೆಯೋದ್ ಬೇರೆ. ಆ ಮಗು ಸಂಗಮ್ದು ಅಂತ ಹೇಳಿ ಇಡೀ ಜಗತ್ಗೆ ಮೋಸ ಮಾಡೋಕ್ ನೋಡಿದ್ಲು. ಈಗ ಸತ್ಯ ಗೊತ್ತಾದ್ಮೇಲೂ ತಾನ್ ಮಾಡಿರೋ ತಪ್ಪಿಗೆ ನಾಚಿಕೆ ಪಡೋದ್ ಬಿಟ್ಟು ಇಷ್ಟೊಂದು ಆಟಿಟ್ಯೂಡ್ ತೋರಿಸ್ತಿದ್ದಾಳೆ. ಎಷ್ಟು ಡರ್ಟಿ ವುಮನ್ ಆಗಿರ್ಬೇಕು ಅವಳು ಅಂತ ಇಂಚರ ಬಗ್ಗೆ ಮನಸ್ಸಿಗೆ ಬಂದ ಹಾಗೆ ಜಡ್ಜ್ ಮಾಡ್ತಿದ್ದ. ಆ ಮಗು ಅಪ್ಪ ಯಾರಾಗಿರ್ಬೋದು? ಈ ಮಗು ಅವತ್ ರಾತ್ರಿ ಹೋಟೆಲ್ನಲ್ಲಿ ನಡೆದಿರೋ ಇನ್ಸಿಡೆಂಟ್ ರಿಸಲ್ಟ್ ಅಲ್ಲ ತಾನೆ? ಇಷ್ಟೆಲ್ಲ ಆದ್ಮೇಲೂ ಇಂಚರ ಅದ್ ಹೇಗಿಷ್ಟ ಆರಾಮಾಗಿದ್ದಾಳೆ ಅಂತ ಮಯೂರ್ ಮನಸ್ಸಲ್ಲಿ ನೂರಾರು ಕ್ವೆಶ್ಚನ್ ಹುಟ್ಕೊಂಡಿತ್ತು. ಈ ಕಡೆ ಸಂಗಮ್ ಇಂಚರಾನ ಮನೆಗ್ ಡ್ರಾಪ್ ಮಾಡಿ ವಿಕ್ರಾಂತ್ ಜೊತೆ ಹೊರಟಿದ್ದ. ಆರ್ಯನಿಂದ ದೂರ ಆಗೋದು ಅವನಿಗೂ ತುಂಬಾ ಕಷ್ಟ ಆಯ್ತು. ಛೇ, ಯಾಕೆ ಹೀಗಾಗ್ತಿದೆ ನನಗೆ? ಯಾಕೆ ಆರ್ಯನ ನಾನು ಇಷ್ಟೊಂದು ಹಚ್ಕೊಂಡಿದ್ದೀನಿ ಅನ್ನೋದೇ ಅವನಿಗೆ ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡಿತ್ತು. ಯಾವತ್ತಿನ ಥರಾನೇ ಇವತ್ತು ಆರ್ಯನ್ ಬಿಟ್ಟು ಹೋಗೋವಾಗ ಅವನ್ ತುಂಬಾ ಡಿಪ್ರೆಸ್ ಆಗಿದ್ದ. ಅದನ್ನ ವಿಕ್ರಾಂತ್ ನೋಟಿಸ್ ಮಾಡಿ ಅವನ್ನ ಚಿಯರ್ ಅಪ್ ಮಾಡೋಕೆ ಅಂತ, ಕ್ಯಾನ್ ವಿ ಗೋ ಟು ಅವರ್ ಯೂಶುವಲ್ ಕೆಫೆ ಅಂತ ಕೇಳ್ದ. ಅದಕ್ಕೆ ಸಂಗಮ್, ಐ ಯು ಶ್ಯೂರ್ ಅಂತ ಶಾಕಲ್ ಕೇಳ್ದ. ವಿಕ್ರಾಂತ್ ನಗ್ತಾ, ಎಸ್, ಅಲ್ಲೇ ಹೋಗೋಣ ಅಂತ ಹೇಳ್ದ. ಸಂಗಮ್ ಯಾಕೆ ಡಿಪ್ರೆಸ್ ಆಗಿದ್ದಾನೆ ಅಂತ ಕಾರಣ ಗೊತ್ತಿಲ್ಲದೆ ಇದ್ರು ತನ್ನ ಫ್ರೆಂಡ್ ಮೂಡ್ ಸರಿ ಮಾಡ್ಲೇಬೇಕು ಅನ್ನೋದು ವಿಕ್ರಾಂತ್ ಇಂಟೆನ್ಷನ್ ಆಗಿತ್ತು. ಇಷ್ಟ ರಾತ್ರಿ ಮನೆಗ್ ಹೋಗೋದ್ ಬಿಟ್ಟು ಕಾಫಿ ಕುಡಿಯೋಕ್ ಹೋಗೋಣ ಅಂತ ವಿಕ್ರಾಂತ್ ಹೇಳ್ತಾನೆ ಅಂತ ಸಂಗಮ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಪಾಕೆಟ್ ಎಫ್ಎಂ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.